ನಮಸ್ಕಾರ. ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಮಹಾಭಾರತದ ಅತ್ಯಂತ ರೋಚಕ ಘಟನೆಗಳಲ್ಲಿ ಒಂದಾದ ದ್ರೌಪದಿಯ ಸ್ವಯಂವರದ ನಂತರ ನಡೆದ ಅಚ್ಚರಿಯ ಮತ್ತು ಗೊಂದಲಮಯವಾದ ಘಟನೆಗಳ ಬಗ್ಗೆ ಇಂದು ನಾವು ತಿಳ್ಕೊಳ್ಳೋಣ. ಸ್ವಯಂವರ ಮುಗಿದ ಮರುಕ್ಷಣವೇ ಅಲ್ಲಿನ ವಾತಾವರಣ ಹೇಗೆ ಒಂದು ಭೀಕರ ಯುದ್ಧಭೂಮಿಯಾಗಿ ಬದಲಾಯಿತು ಅನ್ನೋದನ್ನ ನಾವಿಲ್ಲೋಡೋಣ. ಇಲ್ಲಿ ನಮ್ಮ ಮುಂದಿರುವ ಅತಿ ದೊಡ್ಡ ಪ್ರಶ್ನೆ ಅಂದ್ರೆ, ಕೇವಲ ಒಬ್ಬ ವಧುವಿಗಾಗಿ ನಡೆದ ಬಿಲ್ವಿದ್ಯೆಯ ಸ್ಪರ್ಧೆ ಇತಿಹಾಸದಲ್ಲೇ ಹಿಂದಿಂದು ಕಂಡರಿಯದ 5 ಜನರ ವಿವಾಹದಲ್ಲಿ ಅಂತ್ಯವಾಗಿದ್ದು ಹೇಗೆ? ಇದು ನಿಜಕ್ಕೂ ಎಲ್ಲರಲ್ಲೂ ಕುತೂಹಲ ಮೂಡಿಸುವ ಪ್ರಶ್ನೆಯಲ್ವಾ? ಬನ್ನಿ, ಈ ಅದ್ಭುತ ರಹಸ್ಯವನ್ನ ಭೇದಿಸೋಣ. ಭಾಗ 1: ಸ್ವಯಂವರದ ರಣರಂಗ. ಸರಿ, ಈಗ ನೇರವಾಗಿ ವಿಷಯಕ್ಕೆ ಬರೋಣ. ದ್ರುಪದ ಮಹಾರಾಜನ ಆಸ್ಥಾನದಲ್ಲಿ ದಿಢೀರನೆ ಸ್ಫೋಟಗೊಂಡ ಆಕ್ರೋಶದ ಬಗ್ಗೆ ನಾವು ಗಮನ ಹರಿಸಿದ್ರೆ, ದುರ್ಯೋಧನ ಮತ್ತು ದುಶ್ಯಾಸನರಂತಹ ಆಹ್ವಾನಿತ ರಾಜರುಗಳು ಎಷ್ಟು ಕೋಪಗೊಂಡಿದ್ರು ಅನ್ನೋದು ಸ್ಪಷ್ಟವಾಗುತ್ತೆ. ಅವರ ಕೋಪಕ್ಕೆ ಮುಖ್ಯ ಕಾರಣ, ತಮಗಾಗಿ ಮೀಸಲಾಗಿದ್ದ ರಾಜಕುಮಾರಿಯನ್ನ ಯಾರಿಗೂ ಗೊತ್ತಿಲ್ಲದ ಒಬ್ಬ ಸಾಮಾನ್ಯ ಬ್ರಾಹ್ಮಣ ಗೆದ್ಕೊಂಡಿದ್ದು. ಇದನ್ನ ದೊಡ್ಡ ಅವಮಾನ ಅಂತ ಭಾವಿಸಿದ ಆ ರಾಜರುಗಳು ಏಕಾಏಕಿ ದ್ರುಪದ ಮಹಾರಾಜನ ಮೇಲೆಯೇ ಆಕ್ರಮಣ ಮಾಡೋಕೆ ಮುಂದಾದ್ರು. ರಾಜರುಗಳು ಈ ರೀತಿ ಆಕ್ರಮಣ ಮಾಡಿದಾಗ ನಡೆದ ಆ ದೃಶ್ಯ ಇದೆಯಲ್ಲ, ಅದು ನಿಜಕ್ಕೂ ರೋಮಾಂಚಕ. ಪಾಂಡವ ಸಹೋದರರು ತಮ್ಮ ತಂದೆಯ ಸಮಾನರಾದ ದ್ರುಪದನ ರಕ್ಷಣೆಗೆ ಧಾವಿಸ್ತಾರೆ. ಆ ಹೊತ್ತಿನಲ್ಲಿ ಭೀಮ ಒಮ್ಮೆಲೆ ಒಂದು ಬೃಹತ್ ಮರವನ್ನ ಬೇರು ಸಹಿತ ಕಿತ್ತು, ಆ ಮರದ ಕಾಂಡವನ್ನೇ ಆಯುಧವನ್ನಾಗಿ ಬಳಸಿ ಮದ್ರದೇಶದ ಶಲ್ಯ ಮಹಾರಾಜನನ್ನು ಎಸೆದ ರೀತಿಯನ್ನ ಊಹಿಸಿಕೊಂಡ್ರೆ ಮೈ ಜುಮ್ಮನುತ್ತೆ. ಆತನ ಅಪಾರವಾದ ಶಕ್ತಿ ನೋಡಿ ಇಡೀ ಸಭಾಂಗಣವೇ ಬೆಚ್ಚಿ ನೀಡುತ್ತೆ. ಯುದ್ಧಭೂಮಿಯ ಈ ಸನ್ನಿವೇಶದಲ್ಲಿ ಕರ್ಣನ ಪ್ರತಿಕ್ರಿಯೆ ಅತ್ಯಂತ ಗಮನಾರ್ಹ. ತಾನು ಬಾಣಗಳ ಸುರಿಮಳೆಯನ್ನೇ ಸುರಿಸಿದರೂ ಆ ಬ್ರಾಹ್ಮಣನನ್ನ ಸೋಲಿಸಲು ಸಾಧ್ಯವಾಗದಿದ್ದಾಗ, ನೀನು ಯಾರು ಬ್ರಾಹ್ಮಣ? ಪರಶುರಾಮನೋ, ಇಂದ್ರನೋ, ವಿಷ್ಣುವೋ ಅಥವಾ ಅರ್ಜುನನೋ ಅಂತ ಕರ್ಣ ಕೇಳ್ತಾನೆ. ತನ್ನ ಎದುರಾಳಿ ಅಂತಿಂಥವನಲ್ಲ, ಒಬ್ಬ ಅಸಾಧಾರಣ ಯೋಧ ಅಂತ ಕರ್ಣನಿಗೆ ಅರಿವಾಗುತ್ತೆ. ಕೊನೆಗೆ ಸ್ವತಃ ಶ್ರೀಕೃಷ್ಣನೇ ಮಧ್ಯಪ್ರವೇಶಿಸಿ ಈ ಭೀಕರ ಕಾಳಗವನ್ನ ನಿಲ್ಲಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸ್ತಾನೆ. ಭಾಗ 2: ಕುಂತಿಯ ಅಚಾತುರ್ಯದ ಆದೇಶ. ಈಗ ಅರಮನೆಯ ಗೊಂದಲಮಯ ವಾತಾವರಣದಿಂದ ಪಾಂಡವರು ಅಡಗಿದ್ದ ಆ ಶಾಂತವಾದ ಕುಂಬಾರನ ಮನೆಯತ್ತ ನಮ್ಮ ಗಮನ ಹರಿಸೋಣ. ಅಲ್ಲಿ ಅವರ ತಾಯಿ ಕುಂತಿ ತನ್ನ ಮಕ್ಕಳಿಗಾಗಿ ರಾತ್ರಿಯ ಊಕದ ಸಿದ್ಧತೆಯಲ್ಲಿದ್ಲು. ಪಾಂಡವ ಸಹೋದರರು ದ್ರೌಪದಿಯೊಂದಿಗೆ ಅತ್ಯಂತ ಉತ್ಸಾಹದಿಂದ ಮನೆಗೆ ಬರ್ತಾರೆ. ತಾವು ಏನನ್ನ ತಂದಿದ್ದೇವೆ ಅಂತ ನೋಡಲು ತಾಯಿಯನ್ನ ಕೂಗಿ ಕರೀತಾರೆ. ಅರ್ಜುನ ತಾನು ತಂದಿರೋ ಬಹುಮಾನದ ಗಾಂಭೀರ್ಯವನ್ನೇ ಅರಿಯದೆ ಅತ್ಯುತ್ಸಾಹದಿಂದ ತಾಯಿಯನ್ನ ಕರೆಯುವ ಈ ಸನ್ನಿವೇಶವೇ ಮುಂದಿನ ದೊಡ್ಡ ತಿರುವಿಗೆ ಕಾರಣವಾಗುತ್ತೆ. ಅದೇನೇ ಆಗಿರ್ಲಿ, ಅದನ್ನ ನಿಮ್ಮೊಳಗೆ ಸಮಾನವಾಗಿ ಹಂಚ್ಕೊಳ್ಳಿ. ಕುಂತಿ ಹಿಂದಿರುಗಿ ನೋಡದೇ ಆಕಸ್ಮಿಕವಾಗಿ ನೀಡಿದ ಆದೇಶ ಇದು. ಇದು ಕೇವಲ ಒಂದು ಸಾಮಾನ್ಯ ವಾಕ್ಯವಾಗಿರಲಿಲ್ಲ. ಇಡೀ ಮಹಾಕಾವ್ಯದ ದಿಕ್ಕನ್ನೇ ಬದಲಿಸುವ ಮತ್ತು ಅತ್ಯಂತ ಸಂಕೀರ್ಣವಾದ ಧರ್ಮಸಂಕಟವನ್ನ ಸೃಷ್ಟಿಸುವ ವಾಕ್ಯವಾಗಿತ್ತು. ಕುಂತಿ ದ್ರೌಪದಿಯನ್ನ ನೋಡಿದಾಗಲಷ್ಟೇ ಆಕೆಗೆ ತನ್ನ ಅತಿ ದೊಡ್ಡ ತಪ್ಪಿನ ಅರಿವಾಯ್ತು. ಇಲ್ಲಿ ಧರ್ಮ ಮತ್ತು ವಿಧಿಯ ಮಹತ್ವ ಅಡಗಿದೆ. ತಾಯಿಯ ಬಾಯಿಂದ ಬಂದ ಮಾತು ಅದು ಏನೇ ಆಗಿದ್ರೂ ಸತ್ಯವಾಗಲೇಬೇಕು ಅನ್ನೋದು ಪಾಂಡವರ ದೃಢವಾದ ನಂಬಿಕೆಯಾಗಿತ್ತು. ಹಾಗಾಗಿ ಆ ಮಾತನ್ನ ಹಿಂಪಡೆಯಲು ಸಾಧ್ಯವಿರಲಿಲ್ಲ. ಇದಲ್ಲದೆ ದ್ರೌಪದಿಯನ್ನ 5 ವಿವಾಹವಾದ್ರೆ ಸಹೋದರರ ನಡುವೆ ಹೊಟ್ಟೆಕಿಚ್ಚು ಬರೋದಿಲ್ಲ ಮತ್ತು ಅವರ ಒಗ್ಗಟ್ಟು ಶಾಶ್ವತವಾಗಿ ಉಳಿಯುತ್ತೆ ಅಂತ ಯುಧಿಷ್ಠಿರ ಅರಿತುಕೊಳ್ತಾನೆ. ಭಾಗ 3: ರಹಸ್ಯ ಬಹಿರಂಗ. ಕಥೆ ಈಗ ಮತ್ತೆ ದ್ರುಪದ ಮಹಾರಾಜನ ಆತಂಕದತ್ತ ತಿರುಗುತ್ತೆ. ಆತನ ಗೂಢಚಾರಿ ದೃಷ್ಟ್ಯದ್ಯುಮ್ನ ಕುಂಭಾರನ ಮನೆಯ ಬಳಿ ಪಾಂಡವರ ಮಾತುಗಳನ್ನ ಕದ್ದು ಕೇಳಿ, ಆ ಬ್ರಾಹ್ಮಣರು ಯುದ್ಧದ ಬಗ್ಗೆ ಮಾತಾಡ್ತಿದ್ದಾರೆ ಮತ್ತು ಅವರು ಖಂಡಿತ ರಾಜವಂಶಸ್ಥರಂತೆ ವರ್ತಿಸ್ತಿದ್ದಾರೆ ಅಂತ ದ್ರುಪದನಿಗೆ ವರದಿ ಮಾಡ್ತಾನೆ. ಆಗ ದ್ರುಪದ ಹೆಣೆದ ಆ ಮಾನಸಿಕ ತಂತ್ರ ನಿಜಕ್ಕೂ ಆಸಕ್ತಿದಾಯಕ. ಈ ನಿಗೂಢ ವ್ಯಕ್ತಿಗಳ ನಿಜವಾದ ಗುರುತನ್ನ ಪತ್ತೆಹಚ್ಚಲು ಆತ ವಿಭಿನ್ನ ಉಡುಗೊರೆಗಳನ್ನ ಇರಿಸಿ ಅವರ ನೈಸರ್ಗಿಕ ಪ್ರವೃತ್ತಿಯನ್ನ ಗಮನಿಸುವ ಉಪಾಯ ಮಾಡ್ತಾನೆ. ಇದು ಅವರ ಅಂತರಾಳವನ್ನ ಪರೀಕ್ಷಿಸುವ ಒಂದು ಜಾಳತನದ ಹೆಜ್ಜೆಯಾಗಿತ್ತು. ಇಲ್ಲಿ ಇರಿಸಲಾಗಿರುವ ವಿಭಿನ್ನ ಉಡುಗೊರೆಗಳನ್ನ ಒಮ್ಮೆ ಗಮನಿಸಿ. ಮೊದಲನೆಯದರಲ್ಲಿ ಬ್ರಾಹ್ಮಣರಿಗಾಗಿ ಪುಸ್ತಕಗಳು, ಎರಡನೆಯದರಲ್ಲಿ ವ್ಯಾಪಾರಿಗಳಿಗಾಗಿ ವಸ್ತುಗಳು ಮತ್ತು ಮೂರನೆಯದರಲ್ಲಿ ಕ್ಷತ್ರಿಯರಿಗಾಗಿ ಆಯುಧಗಳಿವೆ. ಪಾಂಡವರು ಅರಮನೆಗೆ ಬಂದ ಕೂಡಲೇ ಬೇರೆ ಎಲ್ಲವನ್ನೂ ನಿರ್ಲಕ್ಷಿಸಿ ನೇರವಾಗಿ ಆಯುಧಗಳತ್ತ ಆಕರ್ಷಿತರಾಗ್ತಾರೆ. ಇದು ಅವರು ಅಪ್ಪಟ ಕ್ಷತ್ರಿಯ ಯೋಧರು ಅನ್ನೋದನ್ನ ನಿಸ್ಸಂದೇಹವಾಗಿ ಸಾಬೀತುಪಡಿಸಿತು. ಭಾಗ 4: ಅಭೂತಪೂರ್ವ ಪ್ರಸ್ತಾಪ. ದ್ರುಪದನ ಅನುಮಾನಗಳೆಲ್ಲವೂ ಪರಿಹಾರವಾದಾಗ ಯುಧಿಷ್ಠಿರ ಮುಂದೆ ಬಂದು ತಮ್ಮ ನಿಜವಾದ ಗುರುತನ್ನ ಬಹಿರಂಗಪಡಿಸ್ತಾನೆ. ಆಗ ದ್ರುಪದ ಮಹಾರಾಜನಿಗುಂಟಾದ ನೆಮ್ಮದಿ ಅಷ್ಟಿಷ್ಟಲ್ಲ. ಯುಧಿಷ್ಠಿರ, ಭೀಮ, ಅರ್ಜುನ,
ನಕುಲ ಮತ್ತು ಸಹದೇವ ತಾವು ಸತ್ತಿದ್ದಾರೆ ಅಂತ ಇಡೀ ಜಗತ್ತೇ ಭಾವಿಸಿದ್ದ ಆ 5 ಅಪ್ರತಿಮ ಸಹೋದರರು ತಾವೇ ಅಂತ ಯುಧಿಷ್ಠಿರ ಪರಿಚಯಿಸ್ತಾನೆ. ತನ್ನ ಮಗಳು ಹಸ್ತಿನಾಪುರದ ಭವಿಷ್ಯದ ರಾಜರ ಕೈಯಲ್ಲಿದ್ದಾಳೆ ಮತ್ತವಳು ಅತ್ಯಂತ ಸುರಕ್ಷಿತಳಾಗಿದ್ದಾಳೆ ಅನ್ನೋ ಭರವಸೆ ದೃಪದನಿಗೆ ಸಿಗುತ್ತೆ. ಆದರೆ ದೃಪದನ ಈ ಸಂತೋಷ ಹೆಚ್ಚು ಹೊತ್ತು ಉಳಿಲಿಲ್ಲ. 5 ಸಹೋದರರು ದ್ರೌಪದಿಯನ್ನ ವಿವಾಹವಾಗ್ತಾರೆ ಅಂತ ಯುಧಿಷ್ಠಿರ ಘೋಷಿಸಿದಾಗ ದೃಪದನಿಗೆ ತೀವ್ರ ಆಘಾತವಾಗುತ್ತೆ. ಒಬ್ಬ ಮಹಿಳೆಗೆ ಅನೇಕ ಗಂಡಂದಿರು ಹೇಗೆ ಇರಲು ಸಾಧ್ಯ? ಇದು ಸಮಾಜದ ನಿಯಮಗಳಿಗೆ ವಿರುದ್ಧವಲ್ಲವೇ ಅನ್ನೋ ಪ್ರಶ್ನೆ ಆತನನ್ನ ತೀವ್ರವಾಗಿ ಕಾಡುತ್ತೆ. ಈ ಬೇಡಿಕೆಯಿಂದಾಗಿ ಆತಂಕ ಮತ್ತು ಬಿಕ್ಕಟ್ಟು ಹೆಚ್ಚಾಗ್ತಲೇ ಹೋಗುತ್ತೆ. ದೃಪದನ ಆಧ್ಯಾತ್ಮಿಕ ಮತ್ತು ಕಾನೂನು ಸಲಹೆಗಾರರು ಈ ಬಹುಪತಿತ್ವನ ವಿವಾಹವನ್ನ ಸಮರ್ಥಿಸಲು ಯಾವುದೇ ಧಾರ್ಮಿಕ ಗ್ರಂಥಗಳ ಆಧಾರವನ್ನ ಹುಡುಕುವಲ್ಲಿ ಸಂಪೂರ್ಣ ವಿಫಲರಾಗ್ತಾರೆ. ಸಂಪ್ರದಾಯಗಳಿಗೆ ವಿರುದ್ಧವಾದ ಈ ಅಸಾಂಪ್ರದಾಯಿಕ ಬೇಡಿಕೆಯಿಂದಾಗಿ ದ್ರೌಪದಿಯ ವಿವಾಹ ಏಕಾಏಕಿ ದೊಡ್ಡ ಅಪಾಯದಲ್ಲಿ ಸಿಲುಕೊಳ್ಳುತ್ತೆ. ಭಾಗ 5 ವ್ಯಾಸರ ದೈವಿಕ ವಿವರಣೆ. ಕಥೆ ಈಗ ಅತ್ಯಂತ ನಿರ್ಣಾಯಕ ಘಟ್ಟವನ್ನ ತಲುಪುತ್ತೆ. ಈ ಅಸಾಧ್ಯವಾದ ಬಿಕ್ಕಟ್ಟನ್ನ ಪರಿಹರಿಸಲು ಮಹಾನ್ ಋಷಿ ವೇದವ್ಯಾಸರು ಆಗಮಿಸಿ ಒಂದು ಅದ್ಭುತವಾದ ಕಾಲಗತಿಯ ರಹಸ್ಯವನ್ನ ಬಿಚ್ಚಿಡ್ತಾರೆ. ಅಹಂಕಾರದಿಂದ ವರ್ತಿಸಿದ 5 ಇಂದ್ರರಿಗೆ ಶಿವನು ಭೂಮಿಯ ಮೇಲೆ ಮನುಷ್ಯರಾಗಿ ಹುಟ್ಟುವಂತೆ ಶಾಪ ನೀಡಿದ್ದನು ಮತ್ತು ಓರ್ವ ದೇವಲೋಕದ ಕನ್ಯೆಗೆ ಆ 5ರನ್ನೂ ಮದುವೆಯಾಗುವಂತೆ ಆದೇಶಿಸಿದ್ದನು. ಇದು ಮಾನವರ ಸಾಮಾನ್ಯ ಸಂಪ್ರದಾಯವಲ್ಲ, ಬದಲಾಗಿ ಇದು ದೇವರ ಶಾಪ ಮತ್ತು ಬದಲಾಯಿಸಲಾಗದ ದೈವಿಕ ವಿಧಿಯ ಬರಹ ಅಂತ ಅವರು ವಿವರಿಸ್ತಾರೆ. 5 ಈ ಸಂಖ್ಯೆ ಇಲ್ಲಿ ಬಹಳ ಮುಖ್ಯ. ಈ ದೈವಿಕ ಸತ್ಯವನ್ನ ಕೇಳಿದ ಕೂಡಲೇ ದೃಪದನ ಎಲ್ಲ ಅನುಮಾನಗಳು, ಆತಂಕಗಳು ಮಂಜಿನಂತೆ ಕರಗಿ ಹೋಗುತ್ತೆ. ಇದು ಇಡೀ ನಗರದಲ್ಲಿ ಒಂದು ಭವ್ಯವಾದ ಆಚರಣೆಗೆ ಕಾರಣವಾಯಿತು. ಸರಿಯಾಗಿ 5 ದಿನಗಳ ಕಾಲ ಪ್ರತಿದಿನ ಒಬ್ಬೊಬ್ಬ ಸಹೋದರನೊಂದಿಗೆ ದ್ರೌಪದಿಯ ವಿವಾಹ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಈ ಸಂಪೂರ್ಣ ಕಥೆಯನ್ನ ನೋಡಿದ ಮೇಲೆ ಮನಸ್ಸಿನಲ್ಲಿ ಉಳಿಯುವ ಕೊನೆಯ ಪ್ರಶ್ನೆಯಂದ್ರೆ, ಇದು ಕೇವಲ ಒಬ್ಬ ತಾಯಿಯ ಬಾಯ್ತಪ್ಪಿ ಬಂದ ಆಕಸ್ಮಿಕ ಮಾತಾಗಿತ್ತಾ ಅಥವಾ ಎಂದಿಗೂ ತಪ್ಪಿಸಲಾಗದ ದೈವಿಕ ವಿಧಿಯ ಕೈವಾಡವೇ? ಪ್ರಾಚೀನ ಪುರಾಣಗಳಲ್ಲಿ ಮನುಷ್ಯನ ಸ್ವತಂತ್ರ ಇಚ್ಛೆ ಮತ್ತು ಪೂರ್ವನಿರ್ಧರಿತ ವಿಧಿಯ ನಡುವಿನ ಈ ಆಳವಾದ ಸಂಬಂಧ ನಿಜಕ್ಕೂ ಬೆರುಗುಗೊಳಿಸುತ್ತೆ ಅಲ್ವಾ? ಈ ಆಸಕ್ತಿದಾಯಕ ವಿಚಾರವನ್ನ ನಮ್ಮೆಲ್ಲರ ಆಳವಾದ ಚಿಂತನೆಗೆ ಬಿಡುತ್ತಾ ಇಂದಿನ ಈ ವಿಶ್ಲೇಷಣೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ನಮ್ಮೊಟ್ಟಿಗೆ ಸೇರಿದ್ದಕ್ಕೆ ಧನ್ಯವಾದಗಳು.